ಕೃಷ್ಣಪ್ಪ ಯಾವ ಊರು ಸರ್? ಮತ್ತೆ ಯಾವ ತಾಲೂಕು? ಗುಬ್ಬಿ ತಾಲೂಕು. ಏನು ತೊಗೊಂಬಂದಿರ ಸರ್? ಮೆಣಸಿನಕಾಯಿ ಹೌದು, ಎಷ್ಟು ಕಾಯಿ ತೊಗೊಂಬಂದಿರ ಸರ್? 200. ಬೆಲೆ? ಬೆಲೆ 30,000 ಹೇಳ್ತಾ ಇದ್ದೀನಿ. 30,000 ಹೇಳ್ತಾ ಇದ್ದೀರಾ? 30,000 ಆಗ್ಲಿಂದಲೂ ಹೇಳ್ತೀನಿ. ಇನ್ನೂ ಆಗಿಲ್ಲ. 20,000 ಕೇಳ್ತಾವ್ರೆ, ನಾನು ಕೊಟ್ಟಿಲ್ಲ. ನಿಮ್ದು 30,000 ನೋಡಿ ಸರ್, ಕಾಯಿ ಹಂಗೆ ಆ ಕಡೆಗೆ ಬಿಡಿ ಹಂಗೆ. ಇಲ್ಲಿ ಕಾಯಿ ಅನ್ಕೋ. 30,000 ನಿಮ್ದು ರೇಟು. ಎಷ್ಟು ಕಾಯಿ? 250 ಕಾಯಿಗ? 200 ಕಾಯಿನ. ಆಮೇಲೆ ಈ ಚೇಲೂರು ಹಳಸಿನ ವಿಶೇಷ ಏನು ಸರ್? ಯಾಕೆ ಇಲ್ಲಿಗೆ ಜನ ಬರ್ತಾರೆ? ಜನ ಬರ್ತಾರೆ ಅಂದ್ರೆ ಸರ್ ಮಾತಾಡಿ. ಜನ ಬರ್ತಾರೆ ಅಂದ್ರೆ ನಾವು ಮಾಲ್ ತರ್ತೀವಿ, ಅವ್ರು ತಗೊಂಡೋಗಿ ಮಾರಾಟಕ್ಕೆ ಅವ್ರು ದುಡಿಯಕ್ಕೆ ಬರ್ತಾರೆ. ಅಂದ್ರೆ ಹಣ್ಣಿನ ವಿಶೇಷತೆ ಏನು? ವಿಶೇಷತೆ ಏನಂದ್ರೆ ಅವ್ರಿಗೆ ಗೊತ್ತಿಲ್ಲ ಸರ್. ಇಲ್ಲಿ ಗುಬ್ಬಿ ತಾಲೂಕು ಏನು ಗೊತ್ತಾಗ್ತದೆ, ನಮ್ಮ ತುಮಕೂರು ಜಿಲ್ಲೆ ಒಳಗೆ ನಮ್ಮ ತುಮಕೂರು ಜಿಲ್ಲೆ ಬಿಟ್ಟು ಮುಂದಕ್ಕೆ ಹೋದ್ರೆ ಹಲಸಿನಕಾಯಿ ಕೊಡಲ್ಲ. ಏನು ಕೊಡಲ್ಲ ಗೊತ್ತಾ? ನಮ್ಮ ಡಿಸ್ಟಿಕ್ನ ಒಳಗಿರೋದು ಈಗ 1 ವಾರ ಮಾಡಿಕೊಂಡು ಕುಯ್ದ್ರು ಮಾಲ್ ತಡಿತೀವಿ. ಸರಿ. ಆಮೇಲೆ ಆ ಕಡೆ ದುಡ್ಡ ಗಣಸಿಂದ ಬರುತ್ತೆ ಕಾಯಿ. ಅದು ಏನ್ ಗೊತ್ತಾ, 3 ಸಲ ಮಾಡಿಕೊಂಡ್ರೆ ಹೊಟ್ಟೋಗುತ್ತೆ. ಇದು ಕಚ್ಚಾ ಮಾಲಲ್ಲ, ಅಚ್ಚ. ಇದೇನ್ ಗೊತ್ತಾ ಇಲ್ಲಿ ವಿಶೇಷತೆ ಅಂದ್ರೆ ಹೊರಗಡೆಯಿಂದ ಮಹಾರಾಷ್ಟ್ರದಿಂದಲೂ ಬರ್ತಾರೆ. ಮಹಾರಾಷ್ಟ್ರ, ಪುಣೆ, ಬಿಜಾಪುರ, ಆಂಧ್ರ, ಬಾಂಬೆ ಎಲ್ಲ ಕಡೆ ನಾನು ಒಬ್ಬ ಮಹಾರಾಷ್ಟ್ರದಲ್ಲಿ ಬಂದ್ರು ಸರ್. ಮಹಾರಾಷ್ಟ್ರದಲ್ಲಿ ಬಂದು ಏನ್ ಗೊತ್ತಾ, ಅಯ್ಯಪ್ಪ ಹೋದ್ಸರಿ ಒಂದು ಕಾಯಿ ಕೊಡ್ಸಿದ್ದೆ, ಒಂದು ಲಾಟ್ ಕೊಡ್ಸಿದ್ದೆ. ಅಯ್ಯಪ್ಪ ಏನ್ ಗೊತ್ತಾ, ಮಾಲ್ ಬೇಸೈತೆ ಕೊಡ್ಸಿರೋದು. ನೀವು ಬರ್ತಾರೆ, ನಾನು ಸಾಕಾಗ್ಬಿಟ್ಟು ಮಲ್ಕೊಂಡೆ. ಸರಿ, ಮಲ್ಕೊಂಡ್ಮೇಲೆ ಫೋನ್ ಮಾಡಿರು. ನಮ್ಮ ಮಗ ಎತ್ಕೊಂಡು ಅವ್ನಿಗೆ ಭಾಷೆ ಗೊತ್ತಾಗಲ್ಲ. ಅಣ್ಣ ಬಾರಣ, ಯಾರು ಫೋನ್ ಮಾಡ್ತಾರೆ ಅಂತ ಕರ್ಕೊಂಬ. ನಾನು ಬಂದು ಮಾಲ್ ಕೊಡಿಸ್ತಿ. 3 ಐಟಮ್ ಕೊಡಿಸಿದ್ರೆ. ಹೌದಾ? 3 ಐಟಮ್ ಮಹಾರಾಷ್ಟ್ರದವ್ರಿಗೆ. ಅವ್ರೇನ್ ಗೊತ್ತಾ, ಥ್ಯಾಂಕ್ಸ್ ಕೊಟ್ಟೋದು ನಂಗೆ. ಏನಕ್ಕೆ ಮಾಲ್ ಹೋಸಲಿ ತಗೊಂಡೋಯ್ತು, ಚೆನ್ನಾಗಿತ್ತು. ಹೌದು. ಅದಕ್ಕೆ ನಮ್ಮ ಬಂದಿವಿ ಗಂಡ, ನೀವು ಬಿಟ್ಟು ನಾವು ಕಾಯಿ ತಗೊಳೋದಿಲ್ಲ. ಖಂಡಿತ ಸರ್. ಇದರ ರುಚಿ ಹೆಂಗಿದೆ ಅಂದ್ರೆ ರುಚಿ ಹೆಂಗೆ, ಆರೋಗ್ಯಪೂರ್ಣ ರುಚಿ. ಇದು ಕೆಂಪು ತೊಳೆ. ಇದು ನಾವೆಲ್ಲಿ ಯಾವ್ದು ನಿಮ್ಮ ಏರ್ಪೋರ್ಟ್ ಇದೆಯಲ್ಲ, ಬೆಂಗಳೂರು ಏರ್ಪೋರ್ಟ್, ದೇವನಹಳ್ಳಿ ಎಲ್ಲ ಪೂರ್ತಿ ಇದೆ. ಹಂಗಾಗಿ ಚೋಳದೇ ಇಲ್ಲಿ ನಮ್ಮ ಚೋಳರದೇ ಫಸ್ಟ್ A1 ಮಾಲ್ ಅಂದ್ರೆ ಚೋಳರೆ. ಕೆಂಪು ತೊಳೆ, ಆರೋಗ್ಯಪೂರ್ಣ ತೊಳೆ. ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ಈ ನೆಲದ ಮಣ್ಣಿನ ಗುಣ ಇದೆಯಲ್ಲ, ಈ ನೆಲದ ಮಣ್ಣಿನ ಗುಣ ಮತ್ತು ರುಚಿಗೆ ಎಲ್ಲಾ ರಾಜ್ಯದವರು ಮಾರೋಗಿದ್ದಾರೆ. ನೀರಾಗಲ್ಲ, ಅದೇ ತಡ್ಕೊಂಡು 1 ವಾರ ಬಿಟ್ಕೊಂಡು ಕುಯ್ದ್ರು ಮಾಲ್. ಹೌದು ಸರ್. ನೋಡಿ, ಒಂದು ಹಣ್ಣಿನ ಮುಖಾಂತರ, ಒಂದು ಹಲಸಿನ ಹಣ್ಣಿನ ಮುಖಾಂತರ ಚೇಳೂರೇ ಫೇಮಸ್ ಆಗ್ಬಿಡ್ತಲ್ಲ ಅಲ್ವಾ? ಇದು ಮುಂದೆ ಬರ್ತಾ ಹೆಂಗಾಗೋದು ಗೊತ್ತಾ? ಇದು ಇಡೀ ಜಗತ್ತಿಗೆ ಫೇಮಸ್ ಆಗುತ್ತೆ ನೋಡಿ. ಹಲಸು ಮಾವು ಅಂದ್ರೆ ಚೋಳೂರು ಜಗತ್ ಒಂದೊಂದು ನಂಬರ್. ಒಂದು ತೆಂಗಿನಕಾಯಿ ತಗಡ್ರಿ, ಒಂದು ಅಡಿಕೆ ತಗಡ್ರಿ, ಪ್ರತಿಯೊಂದು ಮಾಲು ಚೋಳಿ ಬರುತ್ತೆ. ಇವತ್ತು ಫೇಮಸ್ ಅಂದ್ರೆ ನಾವು ಇಡೀ ಡಿಸ್ಟಿಕ್ ಮಾರ್ಕೆಟ್ನಾಗ ವಹಿವಾಟಾಗಿಲ್ಲ. ನಮ್ಮ ಚೋಳೂರು ಮಾರ್ಕೆಟ್ ನಡೆದಂಗೆ ಇವತ್ತು ಎಲ್ಲಿ ಏನ್ ನಡೆದಿಲ್ಲ. ಈ ವರ್ಷ ನಾನು ಇಡೀ ನಮ್ಮ ಚೋಳೂರಿನೊಳಗೆ ವಹಿವಾಟ ನೋಡಿ. ಒಂದು ಹಲಸಿನ ಹಣ್ಣಿನ ಮುಖಾಂತರ ಒಂದು ಊರೇ, ಒಂದು ಊರಿಗೆ, ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಇದು ಮುಂದೆ ಇನ್ನೂ ಪ್ರಖ್ಯಾತಿ ಆಗುತ್ತೆ ನೋಡಿ. ಇದು ಇನ್ನೂ ಪ್ರಖ್ಯಾತಿ ಆಗುತ್ತೆ. ಈಗ ಇದ್ರ ಬೆಳೆಯನ್ನೇ ಬೆಳೆಯೋರು ಜಾಸ್ತಿ ಆಗ್ತಾರೆ ನೋಡಿ ಈಗ, ಅಲ್ವಾ? 40 ವರ್ಷ ನನಗೆ ಸರ್ವಿಸ್ ಹಲಸಿನಕಾಯಿ ಮಾವಿನಕಾಯಿ ನೋಡೋದು. ಹೌದಾ? ಒಂದು ಹಲಸಿನಕಾಯಿ ಅವಾಗ 20 ರೂಪಾಯಿಗೆ 10 ರೂಪಾಯಿಗೆ ಹಲಸಿನಕಾಯಿ ಮಾರ್ತಿತ್ತು. ಇವತ್ತು 150, 200, 300 ತನಕ ಹಲಸಿನಕಾಯಿ ಹೋಗ್ತಾ. 40 ವರ್ಷಗಳ ಅನುಭವ. 40 ವರ್ಷ ಅನುಭವ. ನಾನು ಫಸ್ಟ್ಗೆ ಮಾವಿನಕಾಯಿ ಮಂಡಿ ಅಲ್ಲಿ ಮೈಸೂರು ರೋಡಾಗೆ ಪೊಲೀಸ್ ಸ್ಟೇಷನ್ ಕೇಳೋರು ಹೋಗೋರು. ಬಿಟ್ಟರೆ ಅವಾಗ ಏನು ಮಾಡಿದೆ, ನಾವು ಎಲ್ಲರೂ ಪಾಕೆಟ್ನಾಗ ಪಾಕೆಟ್ನಾಗ ಬಂದಾಗ ನಾವೇ ಮಾಡಿದ್ರು ಶಾಮಿಯಾನೆ ಹಾಕಿ ಯಾರೋ ಅಂತ ಬಂಡವಾಳ ಬೇರೆ ಬಂಡವಾಳ ಹಾಕಿ ವ್ಯವಹಾರ ಮಾಡಿದ್ರು. ಅಲ್ಲಿಂದ ಇದು ಮಾವಿನಕಾಯಿ ಪ್ರಸಿದ್ಧಿ ಆಗಿ ಇದುವರೆಗೂ ಹಲಸಿನಕಾಯಿ ಮಾವಿನಕಾಯಿ ಚೋಳ ಫೇಮಸ್. ಹೌದು ಸರ್. ಮಾವಿನಕಾಯಿ ಹೆಂಗೆ ಬರುತ್ತೆ, ಹಲಸಿನಕಾಯಿ ಹೆಂಗೆ ಬರುತ್ತೆ. ಹೌದಾ? ಹಲಸಿನಕಾಯಿ ಮಾವಿನಕಾಯಿನೊಳಗೆ ಚೋಳ ಫೇಮಸ್ ಅಲ್ವಾ? ಇಡೀ ನಮ್ಮ ಸುತ್ತಮುತ್ತ ತುಮಕೂರು ಜಿಲ್ಲೆ ಜನ ಎಲ್ಲ ಬರ್ತಾರೆ. ಆಮೇಲೆ ನಮ್ಮ ಎಂಟೈರ್ ಕರ್ನಾಟಕ ಕರ್ನಾಟಕ ಔಟ್ ಆಫ್ ಸ್ಟೇಟ್. ಒಂದು ಹಲಸಿನ ಹಣ್ಣಿನ ಮುಖಾಂತರ ಚೇಳೂರು ಫೇಮಸ್ ಆಯ್ತಾ? ಚೇಳೂರಿಂದ ತಾಲೂಕು ಫೇಮಸ್ ಆಯ್ತಾ? ತಾಲೂಕಿಂದ ಜಿಲ್ಲೆಗೆ ಆಯ್ತಾ? ಜಿಲ್ಲೆಯಿಂದ ಕರ್ನಾಟಕ ಆಯ್ತಾ? ಕರ್ನಾಟಕ ದೇಶಕ್ಕೆ ಆಯ್ತಲ್ವಾ? ನಂಬರ್ ಕೊಡಿ ಸರ್, ಫೋನ್ ನಂಬರ್. 9538 02 46 20 ಗಂಗಣ್ಣ. ಯಾವ ಊರು ಸರ್? ಚೋಳೂರೇ. ಗಂಗಣ್ಣ ಚೋಳೂರು ಅಂತ ಹಾಕ್ತೀನಿ. ಆಗ್ಲಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ಚೋಳೂರು ಇಡೀ
ಇಡೀ ಜಗತ್ತಿಗೆ ಪರಿಚಯ ಆಗಲಿ, ಇವತ್ತು ಏನಾಯ್ತು ಗೊತ್ತಾ ಸರ್, ಇಡೀ ಜಗತ್ತಿಗೆ ಪರಿಚಯ ಆಗಲಿ. ಇವತ್ತು ಏನಾಯ್ತು ಗೊತ್ತಾ ರೈತರಿಗೆ, ಶುಕ್ರವಾರ ಇವತ್ತು ಇವತ್ತು ಯಾರು ಗಿರಾಕಿಗಳು ಹೊರಗಡೆ ಹೌದು ಹಂಗಾಗಿ ಅವ್ರಿಗೆ ಊಟ ಮಾಡಕ್ಕೂ ತಿಂಡಿ ತಿನ್ನಕ್ಕೂ ಕಾಸು ಹೋದವಾರ ಬಂದಾಗ ಗುರುವಾರ ಬಂದಾಗ ಜನ ಜಾಸ್ತಿ ಇದ್ದಾರೆ. ನೆನೆ ವ್ಯಾಪಾರ ಇವತ್ತು ಏನ್ ಸರ್, ತಿಂಡಿ ತಿನ್ನಕ್ಕೆ ಅವ್ರಿಗೆ ತಲುಪ್ತಾರೆ. ಹಂಗಾಗಿ ಕೂತಾರೆ. ಅದು ವ್ಯಾಪಾರ ಸರ್ ಹೇಳಕ್ ಬರೋದಿಲ್ಲ. ಏನ್ ಗೊತ್ತಾ ಸರ್, ಇವತ್ತು ಒಂದ್ ನಿಮಿಷಕ್ಕೆ ಯಾವ ವ್ಯಾಪಾರ, ಹೌದು ಹೇಳಿ ಸರ್, ಹೌದು ಅದೇ ಒಂದ್ ನಿಮಿಷಕ್ಕೆ ಒಂದೊಂದು ವ್ಯಾಪಾರ. ಹ್ಞೂ ಸರ್, ವ್ಯಾಪಾರ 1 ನಿಮಿಷ ಆರಂಭ 1 ವರ್ಷ ಅಂತಾರೆ ಅಲ್ವಾ? ಈಗ ಜನ ಗಿರಾಕಿ ಹೊರಗಡೆ ಗಿರಾಕಿ ನಾವು ಮಾರ್ಬೋದು. ಹೌದು ಹೇಳಿ ಯಜಮಾನ, ನಿಮ್ಮ ನೀವು ಹೇಳಿ. ನಾನು ಈ ವರ್ಷ 15 ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ದೆ ಮಾವಿನ ತೋಟವ, ಇಲ್ಲ ಅಂತ ಹೇಳಲ್ಲ. ಅದು ಲಾಸ್ ಆಗೈತಿ, ಮಾವಿನಕಾಯಿ ಬಿಡ್ಲಿಲ್ಲ. ಬಾದಾಮಿ ಕಾಯಿ ನಮಗೆ ಸಿಕ್ಲಿಲ್ಲ. ನಾಟಿ ಪಾಟಿ ಇದ್ದು, ನೀಲಾಮ್ ತೋತಾಪುರಿ ಇತ್ತು, ದುಡ್ಡು ಮಾಡೋಕ್ಕಾಗಲಿಲ್ಲ. ಹಂಗೂ ಒಂದು 5 ಲಕ್ಷ ಹೋಗೈತಿ. ನಾನು ಜೀವನ ಮಾಡೋದೆ ಹಂಗೆ. ಇರ್ಲಿ ಸರ್, ಈಗ ನೀವೆಲ್ಲಿ ಕಳ್ಕೊಂಡಿದ್ದೀರ ಅಲ್ಲೇ ಗಳಿಸ್ಕೋಬೇಕು. ಗಳಿಸ್ತೀನಿ. ಯಾವತ್ತೂ ಅಷ್ಟೇ, ಒಂದು ಅನುಭವ ಆಗಬೇಕು ಅಂದ್ರೆ ಫಸ್ಟ್ ಕಳ್ಕೋಬೇಕು, ಆಮೇಲೆ ಗಳಿಸ್ಕೋಬೇಕು ಅಲ್ವಾ? ಹಿಂಗೆಲ್ಲ ದುಡ್ದಿದ್ದೆ. ಇರ್ಲಿ ಸರ್, ಒಳ್ಳೆ ನೀವು ಒಳ್ಳೆ ಅನುಭವಗಳ ಮಾತನ್ನ ನೀವು ನಮ್ಮ ಜೊತೆ ಹಂಚ್ಕೊಂಡ್ರಿ, ನಮ್ಮ ಚಾನಲ್ ಜೊತೆ ಹಂಚ್ಕೊಂಡ್ರಿ. ನಿಮ್ಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು ಸರ್. ಕೊರಾನ್ದಾಗೆಲ್ಲ ದುಡ್ದಿದ್ದೆ, ಅವತ್ತು 5 ಲಕ್ಷನೇ ದುಡ್ದಿದ್ದೆ. ಈ ವರ್ಷ 5 ಲಕ್ಷ ಕಳ್ಕೊಂಡಿದ್ದೆ. ಇರ್ಲಿ ಸರ್, ಕಳ್ಕೊಂಡಾಗಲೇ ನಾವು ದುಡಿಯೋಕ್ಕೆ ನಮಗೆ ಮಾರ್ಗ ಅದು.